ಮನೆಯಲ್ಲಿ ಕಟ್ಟಿಹಾಕಿದ್ದ ಹಸುಗಳನ್ನು ಕದ್ದುಕೊಂಡು ಬಂದು ಮಾರಾಟ ಮಾಡಲು ಮುಂದಾಗಿದ್ದ ಕಳ್ಳರನ್ನು ರೈತನೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಬೆಳಕಿಗೆ ಬಂದಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಅತ್ತಿಗೇರಿ ಗ್ರಾಮದ ಶಂಕರಣ್ಣ ಮಡಿವಾಳ ಎಂಬ ರೈತ 2 ಹಸುಗಳನ್ನು ಸಾಕಿಕೊಂಡಿದ್ದರು. ಆದರೆ ಕಳ್ಳರು ರೈತ ಶಂಕರಣ್ಣನ ಮನೆಯಲ್ಲಿ ಕಟ್ಟಿಹಾಕಿದ್ದ 2 ಹಸುಗಳನ್ನು ಕದ್ದುಕೊಂಡು ಹೋಗಿದ್ದರು. ಬೆಲೆ ಬಾಳುವ ಹಸುಗಳನ್ನು ಕಳೆದುಕೊಂಡು ಚಿಂತೆಗೆ ಜಾರಿದ್ದ ರೈತ ಶಂಕರಣ್ಣ ಕಳ್ಳತನಕ್ಕೆ ಒಳಗಾಗಿದ್ದ ಹಸುಗಳನ್ನು ಹುಡುಕುತ್ತಾ ಹೊರಟಿದ್ದರು. ಹಸುಗಳನ್ನು ಹುಡುಕುತ್ತಾ ಹಾವೇರಿ ನಗರದ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದರು. ಜಾನುವಾರು ಮಾರುಕಟ್ಟೆಯಲ್ಲಿ ತಮ್ಮ ಹಸುಗಳು ಸಿಗಬಹುದೇನೋ ಎಂಬ ಸಂಶಯದ ಮೇಲೆ ಹಸುಗಳನ್ನು ಹುಡುಕಾಡಲು ಶುರು ಮಾಡಿದ್ದರು. ಆದರೆ ಮನೆಯಲ್ಲಿ ಕಟ್ಟಿಹಾಕಿದ್ದ ಹಸುಗಳನ್ನು ಕದ್ದುಕೊಂಡು ಬಂದಿದ್ದವರು ಹಾವೇರಿ ನಗರದ ಜಾನುವಾರು ಮಾರುಕಟ್ಟೆಯಲ್ಲಿ ಹಸುಗಳನ್ನು ಮಾರಾಟಕ್ಕೆ ಇಟ್ಟಿದ್ದರು. ತಮ್ಮ ಹಸುಗಳು ಇರುವುದನ್ನು ಗಮನಿಸಿದ ರೈತ ಶಂಕರಣ್ಣ ಕೂಡಲೇ ಹಸು ಕದ್ದ ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಹಸು ಕದ್ದ ಕಳ್ಳರನ್ನು ಹಿಡಿದು ರೈತನೇ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ನಾಗರಾಜ್ ಮತ್ತು ಮೌಲಾನಿ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆಗ ಮೂವರು ಸೇರಿಕೊಂಡು ರೈತ ಶಂಕರಣ್ಣನ ಮನೆಯಲ್ಲಿ ಕಟ್ಟಿಹಾಕಿದ್ದ ಹಸುಗಳನ್ನು ಕದ್ದಿದ್ದಾಗಿ ಇಬ್ಬರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಮತ್ತೊಬ್ಬ ಪರಾರಿಯಾಗಿರುವ ವಿಷಯ ಬೆಳಕಿಗೆ ಬಂದಿದೆ. ರೈತ ಶಂಕರಣ್ಣ ತನ್ನ ಹಸುಗಳು ಸಿಕ್ಕಿದ್ದಕ್ಕೆ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾನೆ. ಏನಾಗಿತ್ತಂತ ಕಳುವಾಗಿದ್ದು ಸರ್ ಅದು ಅತ್ತಿಗಿರಿಂದ ಕಳುವು ಮಾಡ್ಕೊಂಡು ಹಾವೇರಿ ಪೇಟೆಗೆ ನಿನ್ನ ಬೆಳಗಿನ ಜಾವ ಮಾರಕ್ ಬಂದಾರ ಇವ್ರು. ನಮ್ಮ ಪೇಟೆಯವರಿಗೆ ಇದುವರೆಗೆ ಯಾವ ದನನೂ ಕಳುವಾಗಿಲ್ಲ ಇಲ್ಲಿ. ಇದು ಯಾವ್ದೋ ಹೊಸದಾಗಿ ಇವತ್ತಾಗಿತ್ತು ನೋಡಿ, ಗುರುವಾರ ದಿನ ಬೆಳಗ್ಗೆ ಅದು ಕಂಪ್ಲೀಟ್ ಆಗಿ ಈಗ ಅವರೆಲ್ಲ ಕೇಸ್ ಮಾಡ್ಕೊಂಡು ಹೋದ್ರು. ಪೊಲೀಸರು ಏನು ಮಾಡಿದ್ರಿ ಬಂದು? ಪೊಲೀಸರು ಬಂದು ಅವ್ರನ್ನೆಲ್ಲ ಹಿಡ್ಕೊಂಡು ಏನೋ ಒಟ್ಟು ಕೇಸ್ ಮಾಡ್ಕೊಂಡು ಹೇರ್ಕೊಂಡು ಹೋದ್ರು. ಈ ರೀತಿ ಆದ್ರೆ ಹೆಂಗ್ರಿ ರೈತರು ಬದುಕೋದು? ಏನ್ರಿ ಎಲ್ಲ ಊಟ ಕಾಯ್ತಿಂತ ಕುಂದ್ರಕ್ ಆಗಲ್ಲ ಸರ್ ಯಾರು. ಎಲ್ಲೇ ಬಿಟ್ಟು ಬಂದಿರ್ತಾರ, ಮತ್ತೆ ಹಿಂಗಕ್ಕಂತ ಯಾರಿಗೆ ಗೊತ್ತು? ಬಿಗಿ ಮಾಡ್ಬೇಕು ಇದಕ್ಕೆಲ್ಲ. ಇದಕ್ಕೆಲ್ಲ ಬಿಗಿ ಬಂದೋಬಸ್ತ್ ಆಗ್ತು. ಕಳುವು ಮಾಡಿದ್ರೆ ಅವ್ರಿಗೆ ಒಂದು ಏನಾದ್ರು ಕೇಸ್ ಮಾಡ್ಬೇಕು ಅವ್ರಿಗೆ. ಇನ್ನೊಂದು ದಿವಸದ ಜೀವನದಾಗ ಎಲ್ಲಿ ಕಳುವು ಮಾಡಿರ್ಬೇಡ, ಆ ಟೈಪ್ ಆಗ್ಬೇಕು. ನಿಮ್ಮ ಹೆಸರಣ್ಣ? ವಿಜಯ್ ಕುಮಾರ್ ವರಸ್ ಮಾಡ್ತಾರೆ. ಧ್ಯಾನ ಕೋನ್ ನಡೆಸಿದಪ್ಪ ಯಾವ ಎಲ್ಲಿ ಹೋಗ್ತಿದ್ದೀಯ? ಹಾಂ